ಶ್ರೀ ಜಗದ್ಗುರು ಬಸವ ಮಾಚಿದೇವ ಸ್ವಾಮಿಗಳ ನೇತೃತ್ವದಲ್ಲಿ ಹಾಗೂ ಉತ್ತರ ಕರ್ನಾಟಕ ಮಡಿವಾಳ ಸಂಘ ಹಾಗೂ ಕರ್ನಾಟಕ ರಾಜ್ಯ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇದೇ ತಿಂಗಳು 16ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆ ಬೃಹತ್ ಪ್ರತಿಭಟನೆ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಎಂದು ಕುಲಶಾಸ್ತ್ರ ಅಧ್ಯಯನವನ್ನು 2009ರಲ್ಲಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ಈ ಒಂದು ಕುಲಶಾಸ್ತ್ರ ಅಧ್ಯಯನ ಮಾಡಿಸ್ತಾರೆ. ಅಧ್ಯಯನದಲ್ಲಿ ಇವರು ಈ ಪರಿಶಿಷ್ಟ ಜಾತಿಗೆ ಅರ್ಹರು ಅಂತ ಹೇಳ್ಬಿಟ್ಟು ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡ್ತಾರೆ. ಅಲ್ಲಿಂದ ಕೊಟ್ಟ ನಂತರ ಅದನ್ನು ಸರ್ಕಾರದವರು ಇದನ್ನು ರಾಜ್ಯ ಸರ್ಕಾರ ಇದನ್ನು ಪರಿಶಿಷ್ಟ ಜಾತಿ ಸೇರಿಸೋದು ಅವರಿಗೆ ಕಾನೂನಲ್ಲಿ ಇಲ್ಲ, ಅವಕಾಶ ಇಲ್ಲ. ಇದನ್ನು ಕೇಂದ್ರ ಸರ್ಕಾರ ಮಾಡಬೇಕಾದ್ರಿಂದ ನಾವು ರಾಜ್ಯ ಸರ್ಕಾರದವರು ಇದನ್ನು ಕ್ಯಾಬಿನೆಟ್ಟಿಗೆ ತಂದು ಅಲ್ಲಿಂದ ಇದನ್ನು ಕೇಂದ್ರ ಸರ್ಕಾರಕ್ಕೆ ರವಾನೆ ಮಾಡಬೇಕು. ಹಾಗಾಗಿ ನಾವು ಇದನ್ನು ಮಾಡಿ ಅಂತ ಹೇಳ್ಬಿಟ್ಟು ಹಲವಾರು ಬಾರಿ ನಾವು ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಮನವಿ ಸಲ್ಲಿಸಿದರೂ ಕೂಡ 15 ವರ್ಷದಿಂದ ಹೋರಾಟ ಮಾಡಿದರೂ ಸಹ ನಮಗೆ ಯಾವ ಪ್ರತಿಫಲನೂ ಸಿಕ್ಕಿಲ್ಲ. ಹೀಗಾಗಿ ನಮಗೆ ಮಾಡ್ತೀವಿ, ಈ ವರ್ಷ ಮಾಡ್ತೀವಿ, ಈಗ ನೆಕ್ಸ್ಟ್ ಮಾಡ್ತೀವಿ, ಈ ಥರ ಹೇಳಿ ನಮ್ಮನ್ನು ಹಲವಾರು ಬಾರಿ ನಮ್ಮನ್ನು ದಿಕ್ಕು ತಪ್ಪಿಸಿದ್ದಾರೆ ಎಲ್ಲ ಸರ್ಕಾರಗಳು. ಹಾಗಾಗಿ ನಾವು ಈ ಸಲ ಈ ಥರ ಮುಂದೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು 16ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಏನಂದರೆ, ನಮಗೆ ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ, ರಾಜಕೀಯವಾಗಿ ನಮಗೆ ಸಬಲರಾಗಬೇಕಾದ್ರೆ ನಮಗೆ ಈ ಒಂದು ಪರಿಶಿಷ್ಟ ಜಾತಿ ಅನಿವಾರ್ಯ. ಈಗ 18 ರಾಜ್ಯಗಳಲ್ಲಿ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈಗಾಗಲೇ ನಮ್ಮವರನ್ನು ಈ ಪರಿಶಿಷ್ಟ ಜಾತಿ ಸೇರಿಸಿದ್ದಾರೆ. ನಮ್ಮನ್ನು ಈ ಕರ್ನಾಟಕದಲ್ಲೂ ಸೇರಿಸಿ ಅಂತ ಹೇಳ್ಬಿಟ್ಟು ನಾವು ಅಹೋರಾತ್ರಿ ಧರಣಿಯನ್ನು ಕೂರ್ತಿದ್ದೇವೆ. ಈಗಲಾದರೂ ಸರ್ಕಾರ ನಮ್ಮ ಪ್ರತಿಭಟನೆಯನ್ನು ಮನ್ನಿಸಿ ನಮ್ಮ ಈ ಒಂದು ಸಣ್ಣ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಿ ನಮ್ಮನ್ನು ಸ್ವಾವಲಂಬನಾಗಿ ಬೇರೆ ಜಾತಿಯ ಥರ ನಮ್ಮನ್ನು ಪರಿಗಣಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ರವಿಕುಮಾರ್, ನಾನು RK ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಹಾಗೆ ರಾಜ್ಯ ನಿರ್ದೇಶಕರು ಮಡಿವಾಳ ಸಂಘ. ಹಾಗೂ ಮತ್ತು ಇನ್ನೊಂದು ವಿಷಯ ಏನಂದರೆ, ಈ ಪ್ರತಿಭಟನೆಯ ಮುನ್ನ ಒಂದು ಸಣ್ಣ ಪುಟ್ಟ ಒಂದು ಪಿತೂರುಗಳು ನಡೀತಾ ಇದೆ. ಏನಂತ ಹೇಳಿದ್ರೆ, ನೀವು ಇದಕ್ಕಿಂತ ಈ ಸಭೆಗಳಿಗೆ ಹೋದರೆ ನಿಮ್ಮನ್ನು ಆ ಸಂಘದಿಂದ ತೆಗೆದಾಕ್ತೀವಿ, ನಿಮ್ಮನ್ನು ಈ ಸಂಘದಿಂದ ತೆಗೆದಾಕ್ತೀವಿ, ನೀವು ಪ್ರತಿಭಟನೆ ಹೋದರೆ ನಿಮಗೆ ಅಲ್ಲಿ ಕಾನೂನು ತೊಡಕು ಉಂಟಾಗೋದು, ಪೊಲೀಸರ ಮೇಲೆ ಕ್ರಮ ಕೈಗೊಳ್ತಾರೆ, ಹೋಗಬೇಡಿ ಅಂತ ಹೇಳ್ಬಿಟ್ಟು ರಾಜ್ಯದ ನಾಯಕರುಗಳು ತಪ್ಪಿಸ್ತಾರೆ. ಇವರ ಉದ್ದೇಶ ಏನಂದರೆ, ಈ ಕಾರ್ಯಕ್ರಮ ಯಶಸ್ವಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಇವರ ಉದ್ದೇಶ. ಹೀಗೆ ಆದರೆ ಇವರು ಈ ಸಮಾಜದವರು ಯಾರು ಕೆಳಗಡೆ ಕೆಲಸ ಮಾಡ್ತಾರೆ? ಅವರವ್ರ ಕೆಲಸ ಅವ್ರು ಮಾಡ್ಕೊಂಡು ಅವ್ರ ಜೀವನ ಮಾಡ್ತವ್ರೆ. ಇಲ್ಲಿ ಅಧಿಕಾರ ಚಲಾಯಿಸುವ ಹಕ್ಕು ಯಾರಿಗೂ ಇಲ್ಲ. ಅವರವರ ಕೆಲಸಗಳ ಕಾರ್ಯಗಳವ್ರು ಮಾಡ್ಕೊಂಡು ಸಮಾಜದವ್ರು ಇದ್ದಾರೆ. ಈ ಸಮಾಜದ ಜನರನ್ನು ದಿಕ್ತಪ್ಪಿಸುವ ಕೆಲಸವನ್ನು ಯಾವ ನಾಯಕರು ಮಾಡಬಾರ್ದು. ಉದಾಹರಣೆಗೆ, ಈಗ ಯಾವುದೋ ಒಂದು ಸಂಘ ಈ ಪ್ರತಿಭಟನೆ ಮಾಡಬೇಕು ಅಂತ ಹಮ್ಮಿಕೊಂಡಾಗ ನಾವು ಇನ್ನೊಂದು ಪ್ರತಿಭಟನೆ ಮಾಡ್ತೀವಿ, ಪೂರ್ವಭಾವಿ ಸಭೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಜನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ನಮ್ಮ ಸಮುದಾಯದಲ್ಲಿ ಬೇರೆ ಸಂಘಗಳು ಇದೆ ಅಂದರೆ ನಮ್ಮದೇ ನಡಿಬೇಕು ಅಂತ, ನಮ್ಮ ಕೆಳಗಡೆ ಎಲ್ಲರೂ ಬೇಕು ಅಂತ. ಯಾರು ಇವತ್ತು ಆ ಕೆಲಸನ ಯಾರು ಮಾಡೋಕ್ಕೆ ರೆಡಿ ಇಲ್ಲ. ಒಂದೇ ಬೇಡಿಕೆ ಇದೆ, ಆದರೆ ನಮ್ಮ ನೇತೃತ್ವದಲ್ಲಿ ಹೋಗ್ಬೇಕು ಅಂತೇನೋ ಪ್ರತಿಷ್ಠೆ, ನಮ್ಮ ಜೊತೆ ಹೋಗಬೇಕು, ಬೇರೆ ಯಾರ ಜೊತೆ ಇರಬಾರ್ದು ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಯಾರು ಇದನ್ನು ಕೇಳ್ತಾರೆ? ಹಾಗಾಗಿ ಯಾವುದೇ ಕಾರಣಕ್ಕೂ ಇಂಥ ಎಲ್ಲ ಕುತಂತ್ರಗಳಿಗೆ ನೀವು ಮಣೆ ಹಾಕಬೇಡಿ. ಜನಗಳು ಬುದ್ಧಿವಂತರಾಗಿ, ಜಾಗೃತರಾಗಿ, ಇಂಥ ಎಷ್ಟೇ ಕಿತಾಪತಿ ಮಾಡಿದ್ರೂ ನೀವು ಅವ್ರು ನಂಬೇಡಿ. ನೀವು ನಿಮ್ಗೇನು ನಿಲುವು, ನಮ್ಮ ಪ್ರತಿಭಟನೆ ಮಾಡಬೇಕು, ನಮ್ಮ ಹಕ್ಕನ್ನು ಪಡಿಬೇಕು, ಇದರಲ್ಲಿ ಜಾಗೃತರಾಗಿ ನೀವು ಈ ಕಾರ್ಯಕ್ರಮಕ್ಕೆ ಬೃಹತ್ ಸಂಖ್ಯೆಯಲ್ಲಿ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಹೌದು ಮೇಡಮ್, ಅಹೋರಾತ್ರಿಗೆ 16ನೇ ತಾರೀಕು ಎಲ್ಲ ಇಲಾಖೆಯಿಂದ ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗಾಗಿ ಈ ಪ್ರತಿಭಟನೆ ನಡೀತಾ ಇದೆ. ನಮಸ್ಕಾರ, ನನ್ನ ಹೆಸರು BG ಕೇಶವ್ ಅಂತ. ಇವತ್ತಿನ ಒಂದು ದೊಡ್ಡ ಸಂದೇಶ ಮಡಿವಾಳರಿಗೆ ಇದು. ಯಾಕೆ ಅಂದರೆ, ನಮ್ಮ ಮಡಿವಾಳರು ಕಟ್ಟಕಡೆಯ ಮಡಿವಾಳರು. ಯಾಕೆ ಅಂದರೆ, ನಾವು ಸಣ್ಣ ಸಮಾಜಕ್ಕೆ ತುಳಿತಕ್ಕೊಳಗಾಗ್ತಿದ್ದೀವಿ. ಅದಕ್ಕೆ ನ್ಯಾಯ ಸಿಗಬೇಕು ಅಂತ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಮಡಿವಾಳರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಉತ್ತರ ಕರ್ನಾಟಕ ಮಡಿವಾಳರ ಸಂಘ ಮತ್ತು
ನಮ್ಮ ಮಡಿವಾಳ ಸಂಘಗಳು ಸೇರು ಮತ್ತು ಸ್ವಾಮೀಜಿಯವರ ನೇತೃತ್ವ ಮತ್ತು ಹನುಮಂತಪ್ಪನವರ ನೇತೃತ್ವದಲ್ಲಿ ಇವತ್ತು ಅರ್ಧರಾತ್ರಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. 16ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಫ್ರೀಡಮ್ ಪಾರ್ಕ್ನಲ್ಲಿ. ನಮಗೆ ಒಂದು ದುಃಖ ಏನು ಅಂದರೆ 4 ಸಮಾವೇಶಗಳನ್ನು ಮಾಡಿದ್ದೀವಿ ನಾವು. ಮೊದಲನೇ ಸಮಾವೇಶ ಬಸವನಗುಡಿಲಿ ಮಾಡಿದ್ವು, 2ನೇ ಸಮಾವೇಶ ಮೈಸೂರಲ್ಲಿ ಮಾಡಿದ್ವು, 3ನೇದು ಕೂಡಲ ಸಂಗಮದಲ್ಲಿ ಮಾಡಿದ್ವು, 4ನೇದು ಮಂಡ್ಯದಲ್ಲಿ ಮಾಡಿದ್ವು. ಈ ಸಮಾವೇಶ ಮಾಡಿದ್ರು ನಮಗೆ ಒಂದು ಕಿಂಚುತ್ತಾರು ಸರ್ಕಾರ ಮತ್ತು ಸಚಿವರುಗಳು ಒಂದು ಸಣ್ಣ ಸಮಾಜಕ್ಕೆ ಒಂದು ನ್ಯಾಯ ದೊರಕಿಸ್ಕೊಟ್ಟಿಲ್ಲ. ನಮಗೆ ತುಂಬ ಬೇಜಾರಾಗ್ತಾಯಿದೆ ಈ ವಿಚಾರದಲ್ಲಿ. ಅದರಿಂದ ಈ 156 ಶಾಸಕರು ನಮಗೆ ಇವತ್ತು ಸೈನ್ ಮಾಡಿಕೊಟ್ಟಿದ್ದಾರೆ. ನಿಮಗೆ ಪರಿಶಿಷ್ಟ ಜಾತಿಗೆ ಸೇರ್ಸೋಕ್ಕೆ ನಿಮಗೆ ನಮ್ಮ ಪೂರ್ಣ ಬೆಂಬಲವಿದೆ ಅಂತ ನಮಗೆ ಸೈನ್ ಹಾಕಿ ಕೊಟ್ಟಿದ್ದಾರೆ. ಅದು ನಮಗೆ ಸಂತೋಷದ ವಿಚಾರ. ಆ ಅಡಿಯಲ್ಲಿ ಮತ್ತು ನಮ್ಮ ಮಡಿವಾಳರ ಸಮ್ಮುಖದಲ್ಲಿ ಈ ಅಹೋರಾತ್ರಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ನಾವು ಯಾರ ಉದ್ದೇಶನೂ ಇಲ್ಲ, ನಮಗೆ ಒಂದೇ ಅಜೆಂಡಾ. ನಮಗೆ ಪರಿಶಿಷ್ಟ ಜಾತಿಗೆ ನಮ್ಮ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಶಿಫಾರಸು ಮಾಡಿ ಕೇಂದ್ರಕ್ಕೆ ಕಳಿಸ್ಬೇಕು. ಸಿದ್ದರಾಮಯ್ಯನವ್ರೇನು ಶಿಫಾರಸು ಮಾಡೋಕ್ಕಾಗಲ್ಲ. ನಮಗಿಲ್ಲಿ ಶಿಫಾರಸು ಮಾಡಿ ಕೇಂದ್ರಕ್ಕೆ ಕಳಿಸಿದ್ರೆ ಅಲ್ಲಿ ಪ್ರಪೋಸಲ್ಲು ಏನೇನು ಎತ್ತ ಅನ್ನೋದು ಅಲ್ಲಿ ಗೊತ್ತಿರುತ್ತೆ. ಅಲ್ಲಿ ಆಗುವಂಥ ಚಟುವಟಿಕೆಗಳು ಮುಂದೆ ನಮಗೆ ಅನುಕೂಲ ಆಗುತ್ತೆ. ಅದೊಂದೇ ಕೇಳ್ಕೊಳ್ಳೋದು ಸಿದ್ದರಾಮಯ್ಯ ಸಾಹೇಬರಿಗೆ. ಇಲ್ಲಿಂದ ನಮಗೆ ಶಿಫಾರಸು ಮಾಡಿ ಕಳಿಸಿದ ಬುದ್ಧಿ ಇನ್ನೇನು ಬೇಡ ನಮಗೆ. ಪರಿಶಿಷ್ಟ ಜಾತಿಗೆ ಇವರು ಅರ್ಹರಿದ್ದಾರೆ, ಇವ್ರನ್ನ ಸೇರಿಸ್ಬೋದು, ಇವರಿಗೆ ಸಣ್ಣ ಸಣ್ಣ ತುಳಿತಕ್ಕೊಳಗಾಗ್ತಿದ್ದಾರೆ ಅಂತ ಕಳಿಸಿ. ಅದು ಈ ಮಡಿವಾಳ ಸಮಾಜಕ್ಕೆ ನೀವು ಕೊಟ್ಟಂಥ ಗೌರವ. ಅದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮ ಮಡಿವಾಳ ಸಮಾಜದವರು ಎಲ್ಲರೂ ಒಗ್ಗೂಡಿ ಯಾವುದೇ ಥರದ ಭಿನ್ನಾಭಿಪ್ರಾಯ ಇಲ್ಲದೆ, ನಾನು ಅನ್ನೋ ಅಹಂ ಇಲ್ಲದೆ ಎಲ್ಲರೂ ಫ್ರೀಡಮ್ ಪಾರ್ಕಿಗೆ 8 ಗಂಟೆಗೆ 16ನೇ ತಾರೀಕು ಸೋಮವಾರ ಬಂದು ಆಸೀನರಾಗಿ ನಮಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡೋಣ, ಪ್ರತಿಭಟನೆ ಮಾಡೋಣ. ಇದು ನಮ್ಮ ಸ್ವಾಮೀಜಿಯವರ ಕರೆ. ಯಾಕೆ ಅಂದರೆ ಶ್ರೀ ಬಸವ ಸ್ವಾಮೀಜಿಯವರು ನಮಗೆ ಕುಲಕ್ಕೆ ಒಬ್ಬರೇ. ಅವರು ಮಾಚಿದೇವರು ಬಿಟ್ಟರೆ ಅವರೇ ನಮಗೀಗ. ಅವರ ಕರೆ ಕೊಟ್ಟಿರೋದ್ರಿಂದ ಇವತ್ತು ಈ ಸಂಘಟನೆ ಒಂದು ಹಂತಕ್ಕೆ ಹೋಗ್ತಾ ಇದೆ. ಯಾವತ್ತೋ ಕರೆ ಕೊಡಬೇಕಾಯ್ತು ನಮ್ಮ ಸ್ವಾಮೀಜಿ, ಇವತ್ತು ಕೊಡ್ತಾ ಇದ್ದಾರೆ. ಈ ಕರೆಯಿಂದ ನಮಗೆ ಮಡಿವಾಳರು ಎಚ್ಚರಿಕೆ ಆಗಿದ್ದೀವಿ. ನಮ್ಮ ಮಡಿವಾಳರು ಎಲ್ಲರೂ ಒಗ್ಗೂಡಿ ಈ ಮೈಸೂರು ಭಾಗ, ಮೈಸೂರು ತಾಲೂಕು ಹೋಬಳಿಯಿಂದ ಒಂದು 5,000ರಿಂದ 6,000 ಜನ ಹೋಗ್ತಾಯಿದ್ವಿ ನಾವು ಫ್ರೀಡಮ್ ಪಾರ್ಕಿಗೆ. ಬೆಳಗ್ಗೆ 8 ಗಂಟೆ ಒಳಗಡೆ ಆಸೀನರಾಗ್ತಿದ್ವಿ ನಾವು. ಮಡಿವಾಳರು ಎಲ್ಲರೂ ಬಂದು ಆಸೀನರಾಗಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಕೇಶವ BG. ಏನು 16ನೇ ತಾರೀಕು ಪ್ರತಿಭಟನೆ ಹಮ್ಮಿಕೊಂಡಿದ್ದೀನಿ ಅಹೋರಾತ್ರಿ ಧರಣಿನ. ಅದಕ್ಕೆ ಕರ್ನಾಟಕದ ಎಲ್ಲ ಮಡಿವಾಳರು, ಸ್ವಚ್ಛ ಮಡಿವಾಳರು, ಅಪ್ಪಟ ಮಡಿವಾಳರು ಬಂದು ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ. ಏನು ಕರ್ನಾಟಕ ರಾಜ್ಯ ಮಡಿವಾಳರ ಸಂಘದಿಂದ ಏನು 12ಕ್ಕೆ ಪೂರ್ವಭಾವಿ ಸಭೆಯನ್ನು ಇದಕ್ಕೆ ಕೌಂಟು ಕೊಡೋ ನೆಪದಲ್ಲಿ ಮತ್ತು ನಾಯಕತ್ವದ ಪ್ರಶ್ನೆ ಎತ್ತೋ ವಿಚಾರದಲ್ಲಿ ಇವರೇನು ಪೂರ್ವಭಾವಿ ಸಭೆ ಮಾಡ್ತಾಯಿದ್ದಾರೆ. ಇನ್ನೊಂದು ಪರಿಶಿಷ್ಟ ಜಾತಿ ಹೋರಾಟ ಸಮಿತಿ ಅಂತ ಮಾಡಿಕೊಂಡು ನಾನು ಅವ್ರಿಗೆ ಒಂದು ಕ್ವಶನ್ ಕೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಪ್ರಶ್ನೆಗಳು ಕೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಏನು ಇವತ್ತು ನೀವು 16ನೇ ತಾರೀಕಿಗೆ ಪ್ರತಿಭಟನೆ ಅಂತ ಅಹೋರಾತ್ರಿ ಧರಣಿ ಅಂತ ಸುಮಾರು 1.5-2 ತಿಂಗಳು ಮುಂಚಿತವಾಗೇ ನಿಗದಿಪಡಿಸಿ ಸರ್ಕಾರದಿಂದ ಪರ್ಮಿಷನ್ ತೊಗೊಂಡು ಮತ್ತು ಅದಕ್ಕೆ 157 ಜನ ಶಾಸಕರು ಬೆಂಬಲ ತೊಗೊಂಡು ನಾವು ಪ್ರತಿಭಟನೆ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಇವತ್ತು ನೀವು ಅದಕ್ಕೆ ಪೂರ್ವಕವಾಗಿ 12ನೇ ತಾರೀಕಿಗೆ ಪೂರ್ವಭಾವಿ ಸಭೆ ಕರೆದಿದ್ದೀರಾ. ಆ ಪೂರ್ವಭಾವಿ ಸಭೆಯಲ್ಲಿ ಏನು ತೀರ್ಮಾನ ಮಾಡಬೇಕು ಅಂತ ಹೋಗ್ತಿದ್ದೀರಾ? ಪ್ರತಿಭಟನೆ ಕ್ಯಾನ್ಸಲ್ ಮಾಡಿಸ್ಬೇಕು ಅಂತ ಮಾಡ್ತಿದ್ದೀರಾ, ಇಲ್ಲ ಪ್ರತಿಭಟನೆ ಬೆಂಬಲ ಸೂಚಿಸಬೇಕು ಅಂತ ಮಾಡ್ತಿದ್ದೀರಾ, ಇಲ್ಲ ನಾವು ಇನ್ನೊಂದು ಪ್ರತಿಭಟನೆ ಮಾಡಬೇಕು ಅಂತ ಮಾಡ್ತಿದ್ದೀರಾ? ಏನಕ್ಕೆ ಜನಗಳಿಗೆ 12ನೇ ತಾರೀಕಿಗೆ ಒಂದ್ಸಲ ಬೆಂಗಳೂರಿಗೆ ಬಂದು ರಾಜ್ಯಾದ್ಯಂತ ಪುನಃ 16ನೇ ತಾರೀಕಿಗೆ ಇನ್ನೊಂದ್ಸಲ ಬೆಂಗಳೂರಿಗೆ ಬರಬೇಕಾ? ಯಾರು ಕೊಡ್ತಾರೆ ಮಡಿವಾಳರಿಗೆ ಅದು ಖರ್ಚು ವೆಚ್ಚಗಳನ್ನೆಲ್ಲ ಯಾರು ಭರಿಸ್ತೀರಿ? ನಿಮ್ಮ ರಾಜ್ಯ ಸಂಘದಿಂದ ಭರಿಸ್ತೀರಾ? ಏನಕ್ಕೆ ಈ ಥರ ಜನಗಳು ದಿಕ್ಕು ತಪ್ಪಿಸ್ತಿದ್ದೀರಾ? ನಾನು ಅವ್ರಿಗೊಂದು ಕ್ವಶನ್ ಕೇಳ್ತೀನಿ. ಕರ್ನಾಟಕ ರಾಜ್ಯ ಮಡಿವಾಳರ ಸಂಘದಲ್ಲಿ ಇರುವಂಥ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರುಗಳಿಗೆ, ನೀವು ಸಂಘ ಅಂತ ಇದ್ಮೇಲೆ ಆ ಸಂಘದ ಧ್ಯೇಯೋದ್ದೇಶ ಏನು? ಆ ಸಂಘದಲ್ಲಿ ಇರೋಂಥ ಮತ್ತು ಆ ಸಂಘದ ಧ್ಯೇಯೋದ್ದೇಶ ಏನಾಗಿರಬೇಕು? ಆ ಸಮುದಾಯಕ್ಕೆ, ಆ ಜನಾಂಗಕ್ಕೆ ಏನು ಸರ್ಕಾರದಿಂದ ಸವಲತ್ತು ಬರಬೇಕು ಮತ್ತು ಮೂಲಭೂತ ಸೌಕರ್ಯ ಏನು ಬರಬೇಕು, ಆ ಸವಲತ್ತನ್ನು ಸರ್ಕಾರದಿಂದ ಕೊಡುವಂಥ ಕಾರ್ಯಕ್ರಮಗಳು ಮಾಡೋಕ್ಕೆ ಸಂಘ ಸಂಸ್ಥೆಗಳಿರೋದು. ನೀವು ಅದನ್ನು ನಾವು ಪಡ್ಕೊಳ್ಳೋಕ್ಕೆ ಅಂತ ನಾವು ಹೋರಾಟ ಮಾಡೋಕ್ಕೆ ಹೋಗ್ತಿದ್ದೀವಿ ಅಂತಂದಾಗ ನೀವು ಅದಕ್ಕೆ ಪೂರಕವಾಗಿ ಇನ್ನೊಂದು ಪ್ರತ್ಯೇಕ ಸಭೆಯನ್ನು ಮಾಡೋ ಅವಶ್ಯಕತೆ ಏನಿದೆ? ಇದು ನಿಮ್ಮ ಸಂಘದ ಧ್ಯೇಯೋದ್ದೇಶ ಏನಾಗಿದ್ರೆ ಆಯಿತು. ನಾನು ಇನ್ನೊಂದು ಮಾತು ಕೇಳ್ತಿದ್ದೀನಿ. ಆ ಸಂಘದಲ್ಲಿರೋರು ಎಲ್ಲರೂ 12ನೇ ತಾರೀಕು ಬನ್ನಿ ಪೂರ್ವಭಾವಿ ಸಭೆಗೆ ಅಂತ ಕರಿತಿದ್ದೀರಲ್ಲ, ನೀವು ಸ್ವಚ್ಛ ಮಡಿವಾಳರಾಗಿದ್ದರೆ, ಅಪ್ಪಟ ಮಡಿವಾಳರಾಗಿದ್ದರೆ 16ನೇ ತಾರೀಕು ಪ್ರತಿಭಟನೆ ಬನ್ನಿ. ನೀವು ಫಸ್ಟ್ ಮಡಿವಾಳರಾಗಿ, ಆಮೇಲೆ ನೀವು ಆ ಸಂಘದ ಪದಾಧಿಕಾರಿಗಳು ಇದ್ದರೆ ಮಾತ್ರ ಆ ಸಂಘಕ್ಕೆ ಬೆಲೆ ಆಗೋದು. ಆ ಸಂಘ ಇದ್ದರೆ ನಿಮಗೆಲ್ಲ ಬೆಲೆ ಇರಲ್ಲ. ನೀವೆಲ್ಲ ಆ ಸಂಘದಲ್ಲಿ ಇರೋದಕ್ಕೋಸ್ಕರ ನಿಮಗೆ ಆ ಸಂಘಕ್ಕೆ ಬೆಲೆ ಇರೋದು ಹೊರತು ಆ ಸಂಘದ ಧ್ಯೇಯೋದ್ದೇಶ ಏನು?
1931ನೇ ಇಸ್ವಿಲೇ ಪ್ರಾರಂಭ ಆಗಿರೋಂಥ ರಾಜ್ಯ ಸಂಘ ನಮ್ಮದು. ಆ ಸಂಘದ ದೇಶ ಏನು, ಸ್ವತಂತ್ರ ಪೂರ್ವದಲ್ಲೇ ಆಗಿರೋಂಥ ದೇಶ ಏನು, ಮಡುವಾಳರಿಗೆ ಸವಲತ್ತುಗಳು ಕೊಡಿಸ್ಬೇಕು, ದೌರ್ಜನ್ಯ ದಬ್ಬಾಳಿಕೆ ಆದಂತೆಲ್ಲ ಅವ್ರ ಪರವಾಗಿ ನಿಂತ್ಕೊಳ್ಳೋಂಥ ದೇಶದ ಮೇಲೆ ತಾನೇ ಸಂಘ ರಚನೆ ಆಗಿರೋದು. ಇವತ್ತು ನಾವು ಸವಲತ್ತು ಪಡ್ಕೊಳ್ಳೋಕ್ಕೆ ಹೋಗ್ತಿರೋದು. ಇವತ್ತೇನಕ್ಕೆ ನೀವು ಅದನ್ನು ಕೌಂಟ್ರ್ ಮಾಡೋಕ್ಕೋಸ್ಕರ ಇನ್ನೊಂದು ಪೂರ್ವಭಾವಿ ಸಭೆ ಮಾಡ್ತಾಯಿದ್ದೀರಿ? ತಪ್ಪಲ್ವ ಇದು? ನಾನು ಕರ್ನಾಟಕದಲ್ಲಿರೋ ರಾಜ್ಯ ಮಡಿವಾಳರಿಗೆ ಇಲ್ಲಿ ಕಳಕಳಿಯ ಮನವಿ ಮಾಡ್ತಿದ್ದೀನಿ, ಇನ್ಕ್ಲೂಡಿಂಗ್ ರಾಜ್ಯ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಎಲ್ಲರಿಗೂ ನಾನು ಮನವಿ ಮಾಡ್ಕೊತೀನಿ. ಯುವ ಬಳಗದ ಎಲ್ಲರಿಗೂ ನೀವು ಫಸ್ಟು ಮಡುವಾಳರಾಗಿ 16ನೇ ತಾರೀಕು ಕಾರ್ಯಕ್ರಮಕ್ಕೆ ಬನ್ನಿ. ನೀವು ಆ ಸಭೆಗೆ 12ನೇ ತಾರೀಕಿಗೆ ಏನು ಹೋಗ್ಬೇಕು, ಆ ಸಂಘದ ಪದಾಧಿಕಾರಿಗಳಾಗಿ ಹೋಗಿ. ನಾವು ಅದು ಬೇಡ ಅಂತ ಹೇಳ್ತಿಲ್ಲ. 16ನೇ ತಾರೀಕಿಗೆ ಒಬ್ಬ ಸಾಮಾನ್ಯ ಮಡಿವಾಳಾಗಿ 16ನೇ ತಾರೀಕಿಗೆ ನೀವು ಆ ಧರಣಿಗೆ ಬರಲೇಬೇಕು. ನೀವು ಬರಲಿಲ್ಲ ಅಂತಂದರೆ ನೀವು ಸಂಘ ಸಂಸ್ಥೆಯಲ್ಲಿ ಇರೋಂಥಕ್ಕೆ ಅನ್ಫಿಟ್, ಯಾವುದೇ ಕಾರಣಕ್ಕೆ ನೀವು ಹೋರಾಟ ಮಾಡೋಕ್ಕಾಗಿರ್ಬೋದು, ಏನು ಮಾಡೋಕ್ಕಾಗಿದ್ರು ಅನ್ಫಿಟ್ ಆಗಿರ್ಬೋದು. ನೀವು 16ಕ್ಕೆ ಮುಗೀತು, ನಮ್ಮ ಪ್ರತಿಭಟನೆ ಮುಗೀತು, ನೆಕ್ಸ್ಟ್ ನೀವು ಇನ್ನೊಂದು ದಿನಾಂಕ ಬುಕ್ ಮಾಡಿ, ನಾವು ಬರ್ತೀವಿ. ನಾವು ಬರಲ್ಲ ಅಂತ ಹೇಳೋದೇ ಇಲ್ಲ. ನೀವು ಯಾರೇ ಈ ವಿಚಾರವಾಗಿ ಸಮುದಾಯ ಪರವಾಗಿ ಯಾರೇ ಎಲ್ಲೇ ಪ್ರತಿಭಟನೆ ಮಾಡಿದ್ರು ನಾವು ಅಲ್ಲಿಗೆ ಹೋಗಕ್ಕೆ ಸಪೋರ್ಟ್ ಮಾಡ್ತೀವಿ, ಅಲ್ಲಿಗೆ ಹೋಗೋಕ್ಕೂ ಕೂಡ ತಯಾರಿದ್ದೀವಿ. ನೀವು ಆದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ನೀವು ಸಮಾವೇಶಗಳು ಮಾಡಿದಾಗ ನಾವು ಜೀವನ ಕರ್ಕೋಗಿ ಸಪೋರ್ಟ್ ಮಾಡಿದ್ದೀವಿ, ನಿಮ್ಮ ಬರ್ತಡೇಗಳಿಗೆ ಸಪೋರ್ಟ್ ಮಾಡಿದ್ದೀವಿ, ನಿಮ್ಮ ರಾಜಕೀಯ ಸಮಾವೇಶಗಳು ಸಪೋರ್ಟ್ ಮಾಡಿದ್ದೀವಿ. ಇದು ಮಡಿವಾಳ ಸವಲತ್ತಿಗೆ ಮಾಡ್ತೀರಂಥ ಪ್ರತಿಭಟನೆ, ಇದಕ್ಕೇನಕ್ಕೆ ನಾವು ವಿರೋಧ ಮಾಡಿಸ್ತಿದ್ದೀರಿ ನೀವು? ಜಿಲ್ಲಾ ಸಂಘ ತಾಲೂಕು ಸಂಘ ಮಾತು ಕೇಳ್ತಾರೆ ಏನು? ಅಲ್ಲ ಹಂಗಲ್ಲ. ಏನಾಗಿದೆ ಅಂತಂದರೆ ರಾಜ್ಯ ಸಂಘದಲ್ಲಿ ಇರೋವಂಥ ನಾಯಕತ್ವ, ಆ ನಾಯಕತ್ವದ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಹೋರಾಟ ಮಾಡಬೇಕು ಅಂತ ಇತ್ತು. ಈಗ ಏನಾಗಿದೆ, ನಮ್ಮ ಕರ್ನಾಟಕ ಕ್ಷೇಮ ಅಭಿವೃದ್ಧಿ ಸಂಘದಿಂದ 157 ಜನ MLAಗಳು MLA ಶಿಫಾರಸ್ ಪತ್ರ ತಗೊಂಡು ಕ್ಯಾಬಿನೆಟ್ಗೆ ತಗೊಬಂದು ಅಪ್ರೂವಲ್ ಮಾಡಿ ಸೆಂಟ್ರಲ್ ಕಳಿಸ್ಬೇಕು ಅಂತ ಶಿಫಾರಸ್ ಪತ್ರ ನಮಗೆ ಕೊಟ್ಟಿದ್ದಾರೆ. ಆ ಪತ್ರ ನಾವು ಏಕಾಏಕಿ ಯಾವುದೇ ಸರ್ಕಾರಕ್ಕಾದರೂ ಆಗಲಿ ಕಣ್ಣು ಮುಚ್ಕೊಂಡು ಹೋಗ್ಬಿಟ್ಟು ನಾವು ಮನವಿ ಪತ್ರ ಕೊಟ್ಟರೆ ಯಾವುದೇ ಸರ್ಕಾರ ಪುರಸ್ಕರಿಸಲ್ಲ. ನಮ್ಮ ಉದ್ದೇಶ ಏನು, ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋಂಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋ ಹಾಗೆ ಪ್ರತಿಫಲದ ಹಕ್ಕು ಏನಿದ್ರು ಹೋರಾಟದ ಮುಖಾಂತರ ಹೊರತು ಬೇರೆ ಇನ್ಯಾವ ಮುಖಾಂತರನೂ ಅಲ್ಲ. ನಾವು ಹೋರಾಟದ ಹಾದಿಲಿದ್ದೀವಿ. ಈಗ ಬಂದು ನಮಗೆ ಸಪೋರ್ಟ್ ಕೊಡಿ. ನೀವು ಇನ್ನೊಂದು 2,000-3,000 ಜನ ಎಕ್ಸ್ಟ್ರಾ ಬಂತು ಅಂತಂದರೆ ಮಡಿವಾಳರಿಗೆ ತಾನೇ ಹೆಲ್ಪ್. ಅದು ಯಾವುದೇ ಸಂಘ ಸಂಸ್ಥೆಗೆ ಕ್ರೆಡಿಟ್ ಬರಲ್ಲ ಅಲ್ಲಿ. ಆಮೇಲೆ ಸವಲತ್ತು ಸಿಕ್ಕಿದ್ರೆ ಅದು ಕರ್ನಾಟಕದಲ್ಲಿರೋ ಎಲ್ಲ ಸಂಘ ಸಂಸ್ಥೆಯಲ್ಲಿರೋ ಪದಾಧಿಕಾರಿಗಳು, ಎಲ್ಲ ಜನಾಂಗದ ಮಡಿವಾಳರಿಗೂ ಕೂಡ ಸಿಗುತ್ತೆ. ಅದಕ್ಕೇನಕ್ಕೆ ವಿರೋಧಿಸಬೇಕು? ಅದಕ್ಕೇನಕ್ಕೆ ಇನ್ನೊಂದು ಪೂರ್ವಭಾವಿಯಾಗಿ ಸಭೆ ಮಾಡಬೇಕು ಅಂತ ನಾನು ಕೇಳ್ಕೊತಾ, ನಾನು ಕಡೆಯದಾಗಿ ಎಲ್ಲರೂ ಕೇಳ್ತಿದ್ದೀನಿ, ಒಂದು ಮನೇಲಿ ನೀವು 4 ಜನ ಇದ್ದರೆ 4 ಜನದಲ್ಲಿ ಸೋಮವಾರ ಒಬ್ಬರು ಬನ್ನಿ, ಮಂಗಳವಾರ ಒಬ್ಬರು ಬನ್ನಿ, ಬುಧವಾರ ಒಬ್ಬರು ಬನ್ನಿ, ಮತ್ತು ಅದು ಸೈಕ್ಲಿಕ್ ಆಗಿ ರೊಟೇಷನ್ ಆಗುತ್ತೆ. ಪುನಃ ಗುರುವಾರ ಒಬ್ಬರು ಬರಲಿ, ಹಿಂಗೆ ಮಾಡ್ಕೊಬನ್ನಿ. ಮಿನಿಮಮ್ ಕನಿಷ್ಠ ಪಕ್ಷ ಒಂದು 25,000-30,000 ನಾವು ಜನ ಸೇರಿಸಿ ಪ್ರತಿಭಟನೆ ಮಾಡ್ತು ಅಂದರೆ ಸರ್ಕಾರ ನಮ್ಮ ಏನಿದೆ ಸವಲತ್ತು ಪಡ್ಕೊಳ್ಳೋದ್ರಲ್ಲಿ ನಮ್ದು ಯಾವುದೇ ಥರ ಸಂಶಯ ಇಲ್ಲ ಅಂತ ನಾನು ಕೇಳ್ಕೊತೀನಿ. ಎಲ್ಲರೂ ಭಾಗವಹಿಸಬೇಕಾಗಿ ಕೇಳ್ಕೊತೀನಿ. ಧನ್ಯವಾದಗಳು. ನನ್ನ ಹೆಸರು ಮಾಧುರಾಜ್ ಅಂತ, ಮೈಸೂರಿಂದ. ನಂದಿನಿ, ಭಾರತ್ ನ್ಯೂಸ್ TV, ಮೈಸೂರು.